ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಾಗ ಮಾತ್ರ, ಮಾನವೀಯತೆಯನ್ನು ಬೆಳೆಸಿದಾಗ ಮಾತ್ರ ಅದು ಸಾರ್ಥಕವಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋಣ. ಮಕ್ಕಳಿಗೆ ಗ್ರಾಮದಲ್ಲಿ ಒಂದು ಗ್ರಂಥಾಲಯ ಇದ್ರೆ ಓದ್ತಕ್ಕಂಥ ಮಕ್ಕಳಿಗೆ ಸ್ಫೂರ್ತಿ ಆಗಲಿ, ಅವ್ರಿಗೆ ಆಸಕ್ತಿ ಇರೋಂಥ ಕ್ಷೇತ್ರದಲ್ಲಿ ಅವ್ರನ್ನ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಶಾಲೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದ್ರ ಜೊತೆಗೆ ತಂದೆ ತಾಯಿ ಅಷ್ಟೇ ಪ್ರಾಮುಖ್ಯವನ್ನ ಕೊಡಬೇಕು. ಯಾಕೆಂದ್ರೆ ಮಕ್ಕಳು 10 ರಿಂದ 4 ಗಂಟೆವರೆಗೆ ಶಾಲೆಯಲ್ಲಿದ್ರೆ ಇನ್ನು ಹೆಚ್ಚಿನ ಸಮಯವನ್ನ ತಂದೆ ತಾಯಿ ಜೊತೆ ಕಳೀತಾರೆ. ಹಾಗಾಗಿ ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕಾರವನ್ನ ತಿದ್ದಬೇಕಾಗಿದೆ. ಯಾಕೆಂದ್ರೆ ಇವತ್ತಿನ ಮಕ್ಕಳು ಮೊಬೈಲ್ ಮತ್ತು ಟಿವಿ ಹಾವಳಿಯಿಂದ ಯಾವ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಯಾರಿಗೂ ಗುರ್ತಿಡಿಯಕ್ಕೆ ಆಗ್ತಿಲ್ಲ. ಆ ನಿಟ್ಟಿನಲ್ಲಿ ನಾವು ಪದೇ ಮಕ್ಕಳ ಜೊತೆ ಇರೋಂಥ ಸಮಯವನ್ನ ಬಳಸ್ಕೋಬೇಕು, ಮಕ್ಕಳ ಜೊತೆ. ಹಾಗಾಗಿ ಅವರ 4 ಮಾತಾಡಿ ನಮ್ಮ ಶಾಲಾ ವತಿಯಿಂದ ಸನ್ಮಾನವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ನನಗೆ ಇಲ್ಲೆಲ್ಲ ಗಣ್ಯರಿದ್ದಾರೆ, ಅವ್ರ ಹತ್ರ ಕುತ್ಕೊಳ್ಳೋ ಅಂತ ಸಾಧನೆ ಇನ್ನೂ ಮಾಡಿಲ್ಲ ಅಂದ್ಕೊಳ್ತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮೊದಲನೇ ಗುರುಗಳು ಮಂಜಪ್ಪ ಸರ್ ಮತ್ತು ಕೇಶವಮೂರ್ತಿ ಸರ್. ನಾನು ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸಿಗೆ ಸೇರಿದಾಗ ಅವರೇ ನಮಗೆ ಗುರುಗಳಾಗಿದ್ದು. ಅವ್ರ ಆಶೀರ್ವಾದ ನನ್ನನ್ನು ಇಲ್ಲಿಗೆ ತಂದಿದ್ದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಈ ಸಿನಿಮಾ ಮಾಡೋದಕ್ಕೆ ಇಲ್ಲಿ ನಾನು ಕೂತಿರೋದಕ್ಕೆ ಇನ್ನೊಂದೇನು ಸಂಕೋಚ ಅಂದರೆ, ನಾನು ಒಬ್ಬನೇ ಅಲ್ಲ ಈ ಸಿನಿಮಾ ಮಾಡೋದಕ್ಕೆ. ನನ್ನ ಜೊತೆ ನಮ್ಮೂರಲ್ಲೇ ನನ್ನ ಅಣ್ಣ ತಮ್ಮಂದರು ತುಂಬ ಸಪೋರ್ಟ್ ಆಗಿದ್ದಾರೆ. ಅವರಿಂದನೇ ಈ ಸಿನಿಮಾ ಮಾಡೋದಕ್ಕೆ ಕಾರಣ. ಸ್ವಾಮಿ ಅಣ್ಣ ಆಗಲಿ, ನಮ್ಮ ಸ್ವಾಮಿ, ವೆಂಕಿ ಅಣ್ಣ, ನಮ್ಮ ರೋಹಿತ, ವರುಣ, ನಾನೆಷ್ಟು ಎಫರ್ಟ್ ಹಾಕಿದ್ದೀನೋ, ನನ್ನ ಜೊತೆ ಕಿರಣ, ಅವನು ಇವಾಗ ಹಾಸ್ಟೆಲ್ ಓದ್ತಿದ್ದಾನೆ, ಬಂದಿಲ್ಲ ಪಾಪ. ನಾನೆಷ್ಟು ಎಫರ್ಟ್ ಹಾಕಿದ್ದೀನೋ ನನ್ನ ಜೊತೆ ಅಷ್ಟೇ ಎಫರ್ಟು ಅವ್ರು ಸಹ ಹಾಕಿದ್ದಾರೆ. ಇನ್ನೊಬ್ಬ ನಮ್ಮ ನವೀನ್ ಅಣ್ಣ, ಅವರಿಂದನೇ ಈ ಸಿನಿಮಾ ಮಾಡೋದಕ್ಕೆ ಕಾರಣ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಒಬ್ಬನಿಂದ ಮಾಡೋಕ್ಕಾಗಲ್ಲ, ಅವರಿಂದನೇ ಮಾಡಿದ್ದು. ಮತ್ತು ಇನ್ನೊಂದು, ನಮ್ಮೂರವ್ರು ಸಹ ನನ್ನ ಸಪೋರ್ಟಿವ್ ಆಗಿ ಸ್ಟಾರ್ಟಿಂಗಿನ ಇದ್ದಾರೆ ನನ್ನ ಜೊತೆ. ಅವರಿಗೂ ನಾನು ಋಣಿಯಾಗಿರ್ತೀನಿ. ಇನ್ನು ನನ್ನ ಚಿಕ್ಕಪ್ಪ ಅವಾಗಿಂದನೂ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಸ್ಟಾರ್ಟಿಂಗಿಂದನೂ. ಈಗ ಫ್ಯಾಮಿಲಿ ಸಪೋರ್ಟ್ ಅಷ್ಟೇ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ, ಫ್ರೀಯಾಗಿ ಬಿಟ್ಟಿಲ್ಲ ಅಂದರೆ ಮಾಡೋಕ್ಕಾಗ ತುಂಬ ಕಷ್ಟ ಇತ್ತು. ಅವ್ರು ನನ್ನ ಬಿಟ್ಟಿದ್ದಕ್ಕೆ ನಾನು ಇದು ಸಾಧನೆ ಮಾಡೋದಕ್ಕೆ ಸಾಧನೆ ಅಂತ ಹೇಳೋದು ತಪ್ಪಾಗುತ್ತೆ, ಇನ್ನೂ ಮಾಡಿಲ್ಲ. ಈ ಸಿನಿಮಾದಲ್ಲೂ ತುಂಬ ತಪ್ಪುಗಳಿದ್ದಾವೆ. ಇದನ್ನೆಲ್ಲ ತಿದ್ಕೊಂಡು ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಒಂದು ಭರವಸೆ ಕೊಡ್ತೀನಿ. ಇನ್ನು ಪ್ರದೀಪ್ ಸರ್, ಅವ್ರು ಸಹ ನಾನು ಸ್ಟಾರ್ಟಿಂಗಿಂದನೂ ಹೇಳ್ಕೊಡ್ತಿದ್ದೆ, ಅವಾಗಿಂದನೂ ಬೆನ್ನು ತಡ್ತಾನೆ ಬಂದಿದ್ದಾರೆ. ಈಗ ಏನು ಇದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದೀನೋ ಅದನ್ನು ತಿದ್ಕೊಂಡು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅವ್ರ ಟೀಮು ಪ್ರವೀಣು, ಸ್ವಾಮಿ, ವೆಂಕಟೇಶು, ಅವ್ರ ಟೀಮ್ ಎಲ್ಲರೂ ಕೂಡ ಆ ಪಾರಿತೋಷಿಕ, ಆ ಚಲನಚಿತ್ರಕ್ಕೆ ಸ್ಪಂದಿಸಿರ್ತಕ್ಕಂಥ ಆಕ್ಟರ್ ಆಗಿ ಕೆಲವು ಸೇವೆಗಳನ್ನು ಮಾಡಿರ್ತಕ್ಕಂಥ ಎಲ್ಲರೂ ಕೂಡ, ಚಿಕ್ಕ ಪುಟ್ಟ ಸೇವೆ ಆಗಿರಲಿ, ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತೇಳಿ, ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯಮಾಡಿ ಅವರೆಲ್ಲರೂ ಬರಬೇಕು. ಸ್ವಾಮಿ, ನವೀನು, ಆಮೇಲೆ ವೆಂಕಟೇಶು, ಪ್ರವೀಣು, ಅವರೆಲ್ಲರೂ ಬಂದು ದಯಮಾಡಿ ಬೇಗ ಬಂದು ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಹೋಗ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ. ಪಾರಿತೋಷಕ ಸಿನಿಮಾಕ್ಕೆ ನಮ್ಮೂರಿನ ಸರಿಸುಮಾರು 15 ಜನ ಯುವಕರ ತಂಡ ಅಭಿನಯ ಮಾಡಿದೆ. ಗ್ರಾಮೀಣ ಒಂದು ಕ್ಯಾಮ್ರಾನೇ ನೋಡದೆ ಅಂತ ಇರದಂತವ್ರು, ಅಭಿನಯನೇ ಗೊತ್ತಿಲ್ಲದಂತವ್ರು, ಅದು ಯಾವ ಶೂಟಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದು ಸಿನಿಮಾವನ್ನ
ಇಳಿದಿಡದಿಲ್ಲ, ಪ್ರೇಕ್ಷಕನನ್ನ ಕೊನೆವರೆಗೂ ಏನಾಗುತ್ತೆ ಅನ್ನೋ ಕುತೂಹಲದಲ್ಲಿ ಸಿನಿಮಾವನ್ನು ತಗೊಂಡು ಇದ್ದಾನೆ ಪ್ರದೀಪ್. ಇವರೆಲ್ಲರ ಶ್ರಮದ ಪ್ರತಿಫಲವಾಗಿ ನಮ್ಮೂರಿನ ಯುವಕನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಶ್ರೀ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ, ಈಶ್ವರ ದೇವರ ಆಶೀರ್ವಾದ ಇರಲಿ, ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ಇರಲಿ ಅಂತೇಳಿ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಪ್ರದೀಪಣ್ಣ, ಜ್ಯೋತಣ್ಣ ಎಲ್ಲ ನನ್ನ ನೆಚ್ಚಿನ ಗುರುಗಳಿಗೆ ಕೇಳ್ಕೊಳ್ತೀನಿ. ಖುಷಿ, ಒಬ್ಬ ಗುರು ಎದುರು ನಿಂತಿದ್ದಾರೆ. ಅವನು ಬಾಲ್ಯದ ಶಿಕ್ಷಣವನ್ನ ಪಡೆಯುವಾಗ ಅವ್ರ ಗುರು ಎದುರು ನಿಂತಿದ್ದಾರೆ, ಮಂಜಪ್ಪನವರು. ಅವನಿಗೆ 1ನೇ ಕ್ಲಾಸಿಂದ ಶಿಕ್ಷಣವನ್ನ ಕಲಿಸಿದಂತವ್ರು. ಗುರು ತನ್ನ ಶಿಷ್ಯ ಗುರು ಅಂದರೆ ನಿಜವಾಗ್ಲೂ ಕೂಡ ಆ ಗುರುಗಳು ಕೂಡ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾಗಿ ಅಭಿನಂದಿಸೋಣ. ಈಗ ಪ್ರದೀಪ್ ಅವರಿಗೆ ಗೌರವ ಸಮರ್ಪಣೆ. ಚಪ್ಪಾಳೆಯೊಂದಿಗೆ ನಿಮ್ಮೂರಿನ ಯುವಕನಿಗೆ ಅವಕಾಶಕ್ಕೆ ಭವಿಷ್ಯದಲ್ಲಿ ಉತ್ತಮವಾದಂತಹ ಸಿನಿಮಾವನ್ನು ತೆಗೆದು ನಮ್ಮೂರಿನ ಕೀರ್ತಿಯನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತೇಳಿ ಪ್ರದೀಪ್ ಅವರಿಗೆ ಚಪ್ಪಾಳೆಯೊಂದಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಅಭಿನಂದನೆಯನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ಪ್ರದೀಪ್ ಮತ್ತು ತಂಡದವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಅವರಿಗೆ ಇನ್ನು ಮುಂದೆ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ವಿಶೇಷವಾಗಿ ಆ ನನ್ನ ವಿದ್ಯಾರ್ಥಿ ಬೆಳಲಿ ಅಂತಕ್ಕಂಥ ಆಶಿಸ್ತಾ ಇದ್ದೀನಿ. ದಯಮಾಡಿ ಈಗ ಮುಂದಿನ ಕಾರ್ಯಕ್ರಮ Sharada Puja. Sharada Puja is a famous Hindu festival. It is mainly the festival of students. It is celebrated on the day Sharada Devi. It is the goddess of learning and knowledge. It is celebrated all over of India. It is celebrated schools and colleges and temples. Goddess Saraswati blesses every year and gives lots of love and happiness. Thank you. ಶಾರದಾ ಪೂಜೆಯನ್ನ ನಮ್ಮೆಲ್ಲರನ್ನು ವೆಲ್ಕಮ್ ಮಾಡಿ ಶಾರದಾ ಪೂಜೆಯ ಅರ್ಥ ಗರ್ಭಿತವಾಗಿ ಅವನು ಇಂಗ್ಲಿಷ್ನಲ್ಲಿ ಹೇಳಿರ್ತಕ್ಕಂಥ ನಮ್ಮ ಪುಟಾಣಿ ಜಯಂತ್ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸರ್ಕಾರಿ ಶಿಕ್ಷಕರ ಸಂಘದ ನಿರ್ದೇಶಕರು ಹಾಗೂ ಮಾಜಿ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ಅಶೋಕ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 2024-25ನೇ ಸಾಲಿನ ಸನ್ಮಾನವನ್ನ ಸ್ವೀಕರಿಸಿರ್ತಕ್ಕಂಥ ನಮ್ಮ ಸರ್ಕಾರಿ ಶಿಕ್ಷಕರ ಸಂಘದ ನಿರ್ದೇಶಕರು ಮಾಜಿ ಕಾರ್ಯದರ್ಶಿಗಳಿಗೆ 8ನೇ ತರಗತಿಯ ಭಾರ್ಗವಿ ಅವರಿಂದ, ಭಾರ್ಗವಿ ಹಾಗೂ ರತ್ನಮ್ಮ ಮೇಡಮ್ ಅವರಿಗೆ ಅವರ ಕೊಡು ಸನ್ಮಾನವನ್ನ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ಕವಿತಾ ಮೇಡಮ್ ಅವರಿಗೆ ನಮ್ಮ ಊರಿನ ಪರವಾಗಿ, ಈ ಎಲ್ಲ ಗಿಡ ಮರಗಳ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಅವು ಇನ್ನೂ ಜಾಸ್ತಿ ಕಾಯಿ ಬಿಡಬೇಕು. ಈಗ ಕ್ರಿಯೇಷಿಯಾ ದೇಶ ಅಂತ ಒಂದು ದೇಶ ಇದೆ, ಅಲ್ಲಿ 100 ಗಿಡ ಹಾಕಿ ಮಾತ್ರ ಪರ್ಮಿಷನ್ ಮದುವೆ ಆಗೋದಿಕ್ಕೆ. ಫೋಟೋ ತಗೊಂಡು ಫೋಟೋ ವಾಟ್ಸಪ್ ಮಾಡ್ಬೇಕು ಅವರಿಗೆ, ಅವಾಗ ಪರ್ಮಿಷನ್. ನಮ್ಮ ದೇಶಕ್ಕೆ ನಂಗಿಲ್ಲ. ಹಾಗೆ ಜ್ಯೋತಿಷ್ ಚೌಧರಿ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ. ಯುವ ಉದ್ಯಮಿಗಳು ಹೊಸದುರ್ಗ. ನಮಸ್ತೆ. ನನ್ನ ಬಾಲ್ಯದ ಒಡನಾಡಿ, ನಮ್ಮ ಕಷ್ಟದಲ್ಲಿರ್ತಕ್ಕಂಥ ಸ್ನೇಹಿತರಲ್ಲಿ ಜ್ಯೋತಿಷ್ ಚೌಧರಿ ಕೂಡ ಒಬ್ರು. ಮನುಷ್ಯ ಶ್ರಮಪಟ್ಟು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ಜ್ಯೋತಿಷ್ ಚೌಧರಿ ಅವರೇ ಉದಾಹರಣೆ. ಕಾರಣ ಇಷ್ಟೇ, ಅವರು ಕಷ್ಟಪಟ್ಟು ಬೆಳೆದು ಊರಿಂದ ಹೊಸದುರ್ಗಕ್ಕೆ ಬಂದು ತಂದೆಯವರಿಗೆ ಮಗ ಎಷ್ಟು ಬದ್ಧನಾಗಿರ್ತಾನೆ ನಾವು ಎಲ್ಲ ರೀತಿ ಬೆಳಿಬಹುದು ಅನ್ನೋದಕ್ಕೆ ನಿದರ್ಶನ. ಇವತ್ತು ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಇಡೀ ಕರ್ನಾಟಕದ ಎಲ್ಲ ಬಹುತೇಕ ನಗರಗಳಲ್ಲಿ ಅವರು ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವರ ಶ್ರಮ, ಅವರು ಹಗಲು ರಾತ್ರಿ ಶ್ರಮ ಪಟ್ಟ ಪರಿಣಾಮ. ಅವರಿಗೆ ನಮ್ಮೂರಿನ ಆಂಜನೇಯ ಸ್ವಾಮಿ ಈಶ್ವರ ದೇವರು ಇನ್ನೂ ಹೆಚ್ಚಿನದಾಗಿ ಆಶೀರ್ವಾದವನ್ನು ಮಾಡಿ ಅವರ ಉತ್ತುಂಗಕ್ಕೆ ಹೋಗಲಿ ಅಂತೇಳಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಹಾಗೆ ಅವರಿಗೆ ಸನ್ಮಾನನೂ ಕೂಡ ಹೀಗೆ ನಡೀತಾ ಇದೆ. ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯಮಾಡಿ ಜ್ಯೋತಿಷ್ ಚೌಧರಿ ಅವರ ಸನ್ಮಾನವನ್ನ ಪಡಿಬೇಕು. ಅವರ ಊರು ಬಲಾಳ ಸಮುದ್ರ,
ನೋಡು ಅವರು ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಉದ್ಯಮ ಕೆಲಸವನ್ನು ಮಾಡ್ತಾ ಪ್ರಾಮಾಣಿಕವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸ್ಫೂರ್ತಿಯಾಗಲಿ, ನಮ್ಮ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ಸ್ಫೂರ್ತಿಯಾಗಲಿ ಅಂತಕ್ಕಂಥ ಆದರ ಅಭಿಮಾನದ ಮಾತನ್ನ ಹೇಳ್ತಾ ಜ್ಯೋತಿಷ್ ಚೌಧರಿ ಅವರಿಗೆ ತುಂಬು ಹೃದಯದ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಅವರು ನಮ್ಮ ಶಾಲೆಗೆ ಏನಾರು ಬೇಕು ಅಂತ ಮುಂದಿನ ದಿನಗಳು ಬರ್ಬೋದನೋ ಅಂತ ಭವಿಷ್ಯ ಒಂದ್ 2 ನಿಮಿಷ ಮಾತಾಡ್ಬೇಕು. ಮಕ್ಕಳು ನಿದ್ಗೆಂಡಾಗ ಡ್ಯಾನ್ಸ್ ಮಾಡೋದ್ ಕಷ್ಟ ಆಗುತ್ತಾನೋ ಅನ್ಸ್ತೈತೆ, ಆದ್ರೂ ನಿದ್ದೆ ಮಾಡಲ್ಲ ನಮ್ಮ ಮಕ್ಕಳು ಬಿಡ. ಅವು ನಾವು ಮಾಡಿ 3 ಗಂಟೆ ಆಗ್ಲಿ 4 ಗಂಟೆ ಆಗ್ಲಿ ಅವಾಗ್ಲೇ ಹೋಗಿ ಮನಗದವು. ಲೋಕ ಕಲ್ಯಾಣವನ್ನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ಬರನಾದನು. ಸತಿಗೆ ತನ ತನುವಲ್ಲಿ ಸಹಭಾಗ ನೀಡುತ್ತ ಅರ್ಧನಾರೀಶ್ವರನಾದ ನಾದ ಶಿವನು, ವೇದ ಶಿವನು, ನಾಟ್ಯ ಶಿವನು. ಅಧ್ಯಕ್ಷರು ಮತ್ತೆ ಸಂಘದ ಸಹಪಾಠಿಗಳು ಹಾಗೂ ಗ್ರಾಮಸ್ಥರು ಸಹಕಾರದಿಂದ ಇಟ್ಕೊಂಡಿರೋದು ನನಗೆ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅನಿಸ್ತಾ ಇಲ್ಲ. ಯಾಕೆಂದ್ರೆ ನಾನು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿನಿ. ಆದ್ರೆ ನಮ್ಮ ಕಾಲದಲ್ಲಿ ಇಂತಹ ಒಂದು ಸಡಗರ ಸಂಪತ್ತನ್ನ ನಾವು ಯಾವತ್ತೂ ಕಾಣ್ಲಿಲ್ಲ. ಆದ್ರೆ ಈ ಊರಿನ ಗ್ರಾಮದಲ್ಲಿ ನನಗೆ ನಿಜವಾಗ್ಲೂ ದುಃಖನೂ ಬರ್ತಾ ಇದೆ, ಖುಷಿನೂ ಆಗ್ತಾ ಇದೆ. ಅಂತಹ ಸಂದರ್ಭವನ್ನ ಇವತ್ತು ನನ್ನ ಕಣ್ಣೆದುರಿಗೆ ನೋಡ್ತಾ ಇದ್ದೀನಿ. ನಮಗೆ ಶಾರದಾ ಪೂಜೆ ಅಂದ್ರೆ ಕೇವಲ ಒಂದು ಸೆರೆ ರಾಗಿಯನ್ನ ಕೊಟ್ಟು ನಮ್ಮ ತಂದೆ ತಾಯಿಗಳು ಕಳಿಸ್ತಾ ಇದ್ರು. ಅಂತಹ ಒಂದು ಗ್ರಾಮದ ಪರಿಸ್ಥಿತಿ ಇವತ್ತು ನಿಜಕ್ಕೂ ಹಿರಿಯರ ಆಶೀರ್ವಾದನೋ ಅಥವಾ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರ ಒಂದು ಸಹಕಾರನೋ ಅಥವಾ ಈ ಊರಿನ ಮಣ್ಣಿನ ಒಂದು ಇರಲ್ಲ. ಯಾರೋ ಒಬ್ಬರು ಇಬ್ಬರು ಇರ್ಬೋದು. ನೀವು ಒಂದು ಇಂಗ್ಲಿಷಿನ ವ್ಯಾಮೋಹಕ್ಕಾಗಿ ನೀವು ದುಡಿದ ಹಣವನ್ನ ವ್ಯಯ ಮಾಡೋದಕ್ಕಿಂತ ನಮ್ಮ ಸರ್ಕಾರಿ ಶಾಲೆಯನ್ನ ಉಳಿಸ್ಕೊಳ್ಳಿ ದಯವಿಟ್ಟು. ಆ ಹಣವನ್ನ ಈಗ ಬೇಕಾದಂತ ಸ್ಕೀಮ್ಗಳು ಬಂದಿದ್ದಾವೆ, ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಗಳಿದಾವೆ. ಮುಂದಿನ ವಿದ್ಯಾಭ್ಯಾಸಕ್ಕೆ PUC ನಂತರ ಅದನ್ನ ಬಳಸ್ಕೊಳ್ಳಿ. ಯಾಕೆಂದ್ರೆ ನಾವು ಕಷ್ಟಪಟ್ಟು ಈ ಊರಲ್ಲಿ ಬಂದಿರೋದ್ರಿಂದ ನಮ್ಮ ಊರಿನ ಪರಿಸ್ಥಿತಿಯನ್ನ ನಾನು ಹೇಳ್ತಾ ಇದ್ದೀನಿ. ಅಕ್ಕಪಕ್ಕದವರು ಸೇರಿರೋದ್ರಿಂದ ತುಂಬಾನೇ ಖುಷಿ ಆಗ್ತೈತೆ. ನನಗೆ ಮಾತಾಡೋಕ್ಕೂ ಸಹ ಆಗ್ತಾ ಇಲ್ಲ. ಆದ್ರೆ ಇದು ನಮ್ಮ ಊರಿನಲ್ಲಿ ಇವತ್ತೊಂದು ಸಡಗರ ಸಂಭ್ರಮದಿಂದ ಮೆರೆದಿರ್ತಕ್ಕಂಥ ಒಂದು ಜನಗಳ ಒಂದು ಖುಷಿಯನ್ನು ನೋಡಿ, ನಮ್ಮಲ್ಲಿ ಜಾತ್ರೆ ಇಲ್ಲ, ಪರಿಸೆ ಇಲ್ಲ, ಏನೇ ಒಂದು ಫಂಕ್ಷನ್ಗಳಿರ್ಲಿಲ್ಲ. ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಇಂತಹ ಒಂದು ವೇದಿಕೆಯನ್ನು ಅಲಂಕಾರ ಮಾಡಿದ್ದೀರಾ ಅಂದ್ರೆ ನಾನು ನಿಜಕ್ಕೂ ನಾವು ಪುಣ್ಯವಂತರೇ. ಈ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಎಲ್ಲರೂ ಸಹ ನಾವು ಪುಣ್ಯವಂತರೇ ಅಂತೇಳಿ ಹೇಳ್ತೀನಿ. ಆದರೆ ಸಮಯದ ಅಭಾವ, ಸಾಕಷ್ಟು ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಕೂಡ ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿನಿ. ನಾನು ವಿದ್ಯಾರ್ಥಿನಿ ಹೌದು,
ಹಾಗಾಗಿ ನನಗೆ ಈಗ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಇದ್ದೀರಾ ಮಕ್ಕಳೆಲ್ಲ ಪುಟಾಣಿಗಳು. ನಿಮ್ಮ ಉತ್ಸಾಹಕ್ಕೆ ನಾನು ತೊಂದರೆ ಕೊಡೋದಿಲ್ಲ. ಆದರೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಸಹ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜ್ಯೋತಿರಾವ್ ಫುಲೆ ಇದ್ದಂಗೆ ಅವರು ಬಹಳ ಮೊದಲ ಶಿಕ್ಷಕರು. ಅವರು ಜಯಪ್ಪೇಶು ಇದ್ದಾರೆ, ಮಹಿಳಾ ಶಿಕ್ಷಕಿಯಲ್ಲಿ ಮೊದಲನೇರು ಅಂತ ವ್ಯಕ್ತಿ ಸನ್ಮಾನ ಸ್ವೀಕರಿಸಿದರೆ. ಹಾಗೂ ಇನ್ನೊಂದು ಇಬ್ಬರು ಶಿಕ್ಷಕರು ಸಹ ಮಾತಾಡೋಕ್ಕೆ ಟೈಮ್ ಇಲ್ಲ, ಅವ್ರಿಗೆ ಸನ್ಮಾನ ಇದೆ, ಮತ್ತು ವೀರಭದ್ರಪ್ಪನವರಿಗೂ ಸನ್ಮಾನ ಇದೆ. ಅವರಿಬ್ಬರಿಗೂ ವೀರಭದ್ರ ಕೊಡಿ ಸರ್, ಇದು ಅವ್ರ ನೆಕ್ಸ್ಟು ನಮ್ಮ ಆದಿಯೋಗಿಗಳು, ಆಧುನಿಕ ಯೋಗಿಗಳು, ಈಗ ನಮ್ಮ ಕೇಶವಪ್ಪರು ಹೇಳ್ದಂಗೆ ಸದ್ಗುರು ಅಂದ್ರೆ ಸದ್ದಿಲ್ದಲೇ ಮಾಡೋದಲ್ಲ. ಸತ್ ಗುರು ಅಂದ್ರೆ ಏನ್ ಗೊತ್ತಾ? ಸನ್ಮಾರ್ಗದಲ್ಲಿ ಗುರು ಅಂದ್ರೆ ಅರಿವು, ತನ್ನ ಅರಿವಿನಿಟ್ಕೊಂಡು ತನ್ನ ಜೀವನದ ಮಾರ್ಗವನ್ನು ನಡೆಸೋನು ಸದ್ಗುರು. ತಾನು ಸರಿಯಾದ ಮಾರ್ಗದಲ್ಲಿ ನಡೆಯೋದ್ರ ಜೊತೆಯಲ್ಲಿ ತನ್ನ ಸಮಾಜವನ್ನು ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗೋ ಅಂತ ಪ್ರಯತ್ನ ಇರೋದು ನಾಯಕರಿಗೆ ಮಾತ್ರ ಇರುತ್ತೆ, ಲೀಡರ್. ಅಂತ ಲೀಡರ್ ಒಬ್ರು ನಿಮ್ಮೂರಲ್ಲಿ ಇದ್ದಾರೆ, ಯಾರು ಗೊತ್ತಾ? ಅಂತ ಲೀಡರ್ ಯಾರು ಹೇಳ್ರಿ? ನಿಮ್ಮೂರಿಗೆ ಬಸಯ್ಯನಾ? ತುಮ್ಮಿನಕೆರೆ ಬಸವರಾಜ್ ಅವರು. ಓಕೆ, ತಾನು ಸರಿಯಾದ ಮಾರ್ಗದಲ್ಲಿ ನಡೆಯೋದಲ್ದಲೆ ಒಂದು ಊರು, ಸಮಾಜ, ಒಂದು ಗ್ರಾಮನೇ ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಆ ಥರ ವ್ಯಕ್ತಿತ್ವ ಇರ್ತಾರೆ ಅವರೆಲ್ಲರೂ ಸದ್ಗುರುಗಳಾಗ್ತಾರೆ. ಎರಡನೇದಾಗಿ ಜಯಂತ್, ನಿನಗೆ ಜಯ ಜನಾರ್ದನ ಹೇಳ್ಕೊಟ್ಟಿದ್ದು ಯಾರು? ಹೇಳ್ಕೊಟ್ಟಿದ್ದು? ಜಯ ಜನಾರ್ದನ ಹಾಡು. ಅವ್ರ ತಾಯಿಗೆ ದಯಮಾಡಿ ಎಲ್ಲರೂ ಒಂದು ಚಪ್ಪಾಳೆ ಹೊಡಿಬೇಕು ಅವ್ರ ತಾಯಿಗೆ. ಯಾಕೆ ಅಂದ್ರೆ ಸಂಸ್ಕಾರ ಕೊಡೋದು ತಂದೆಗಿಂತ ಹೆಚ್ಚಾಗಿ ತಾಯಿ. ಆ ಹುಡುಗನ ಜ್ಞಾಪಕ ಶಕ್ತಿನ ಅರಿವಿನಲ್ಲಿ ಇಟ್ಕೊಂಡು ಆ ವಿದ್ಯೆನ ಅವ್ರು ದಾರಿ ಹಿಡಿದಾರೆ. ನಾವು ತಾಯಿನ ಪ್ರೋತ್ಸಾಹಿಸ್ಬೇಕು. ಹಾಗಾಗಿ ತಾಯಿಗೆ ನನ್ನ ಕಡೆಯಿಂದ ವಿಶೇಷವಾದ ಅಭಿನಂದನೆಗಳು. ಕೂತ್ಕೊಳ್ರಿ. ಅದಾದಮೇಲೆ ಪ್ರದೀಪ್. ಈಗ ಬಸಣ್ಣ ನಮ್ಮ ತಂದೆಯಾದ ಕ್ಷೇತ್ರದಲ್ಲಿ ತುಂಬಿನಕೆರೆನ ರಾಜ್ಯಾದ್ಯಂತ ಹೇಗೆ ವಿಸ್ತಾರ ಮಾಡಿ ಫೇಮಸ್ ಅಂತೀವಿ, ಅದನ್ನು ಇಂಗ್ಲೀಷಲ್ಲಿ ಫೇಮಸ್ ಮಾಡಿದ್ರು, ಆ ರೀತಿ ಬೇರೆ ಇನ್ನೊಂದು ಸಿನಿಮಾ ಕ್ಷೇತ್ರದಲ್ಲಿ ಇವತ್ತು ಪ್ರದೀಪ್ ತುಂಬಿನಕೆರೆ ಅಂತ ಹಾಕ್ಬಿಟ್ಟು ಅವ್ರು ಬೇಕಾದ್ರೆ ಅವ್ರ ಸಮಾಜದ್ದು ಹಾಕ್ಬೋದಾಗಿತ್ತು, ಮತ್ತೊಂದು ಹಾಕ್ಬೇಕಾಗಿತ್ತು. ಗ್ರಾಮ ಮೇಲೆ ಬರಬೇಕು. ಆ ಗ್ರಾಮ ರಾಜ್ಯಾದ್ಯಂತ ಇವತ್ತು 40 ಚಿತ್ರಮಂದಿರಗಳಲ್ಲಿ ಇವತ್ತು ಅದು ತೆರೆ ಕಂಡಿದೆ. ಸೊ ನಮ್ಮೆಲ್ಲ ಊರಿನ ಪರವಾಗಿ ಅಲ್ಲಿ ಪ್ರದೀಪ್ ತುಂಬಿನಕೆರೆ ಅಂತ ಹಾಕಿರೋದಕ್ಕೋಸ್ಕರ ನಾವು ತುಂಬಿನಕೆರೆ ಗ್ರಾಮದಿಂದ ಒಂದು ಚಪ್ಪಾಳೆ ಹೊಡಿಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಸಾಧಾರಣ ಈಗ ಒಂದು ಲಾಸ್ಟ್ ಇಯರ್ ಈ ಟೈಮಲ್ಲಿ ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ಒಂದು 4 ದಿನ ಇದಕ್ಕೆ ಹೋಗಿದ್ದೆ, ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿದ್ದೆ. ಸುಮ್ಮನಿರಲ್ಲ, ನಿಮಗೆ ಮಾತಾಡ್ತಿರೋದು. ರಿಷಬ್ ಶೆಟ್ಟಿ ಗೊತ್ತಾ? ಕಾಂತಾರ ನೋಡಿದ್ದೀರಾ? ಕಾಂತಾರ ಇದು 2ನೇ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಅವ್ರ ಜೊತೆಗೆ ಹೋಗಿದ್ದೆ. ಅವರು ಮಾತಾಡ್ತಾ ಈಗಲೇ ಹೇಳಿದ್ರು ಅವ್ರದ್ದು 19ನೇ ವರ್ಷಕ್ಕೆ ಸಕ್ಸಸ್ ಆಗಿರೋದು ಇದು ಸಿನಿಮಾ ಕಾಂತಾರ. ಈಗ ಅದು ಕಾಂತಾರ 2ನ ಈಗ ಜನ ಎಕ್ಸ್ಪೆಕ್ಟೇಷನ್ ಭಾಳ ಇಟ್ಟಿರ್ತಾರೆ, ಯಾವ ರೀತಿ ತೆಗಿಬೇಕು ಅಂತ ಗೊತ್ತಾಗ್ದಲ್ಲಿ ಇನ್ನು ಸ್ಟೋರಿನಲ್ಲೇ ವರ್ಷಗಟ್ಟಲೆ ಅದು ನಡೀತಾ ಇದೆ. ಎಂಥ 100 ಕೋಟಿ ಹಣವನ್ನು ಮಾಡಿ 100 ದಿನ ನಡೆದಿರೋಂಥ ಚಿತ್ರಗಳಲ್ಲೂ ಲೋಪದೋಷ ಇದ್ದೇ ಇರ್ತದೆ. ಪ್ರತಿ ಚಿತ್ರದಲ್ಲೂ ಒಬ್ಬ ನಿರ್ದೇಶಕ ಕಲಿಯೋದಿದ್ದೇ ಇರುತ್ತೆ. ಪ್ರತಿಯೊಂದು ಹಾಡಿನಲ್ಲೂ ಒಬ್ಬ ಕವಿ ಕಲಿಯೋದಿರುತ್ತೆ. ಪ್ರತಿಯೊಂದು ನಟನೆಯಲ್ಲೂ ಒಬ್ಬ ಹೀರೋ ಕಲಿಯೋದಿರುತ್ತೆ. ಆ ಥರ ಈಗ ಚಿತ್ರದ ಒಂದು ತೆರೆ ಮೇಲೆ ಅವರು ಅದನ್ನು ನೋಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೇನೇ ನೋಡಿದ್ರು ಆ ತಪ್ಪು ನಮಗೆ ಗೊತ್ತಾಗಕ್ಕಿಂತ ಒಬ್ಬ ನಿರ್ದೇಶಕನಿಗೆ ಹೆಚ್ಚಾಗಿ ಗೊತ್ತಾಗಿರುತ್ತೆ. ಯಾಕೆಂದರೆ ಚಿತ್ರರಂಗ ನಾನು ಸುಮಾರು 41 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ಹುಟ್ಟಿದ ದಿನ ಜ್ಯೋತಿ ಚಿತ್ರಮಂದಿರ ಒಂದೇ ದಿನ ನಾನು ಹುಟ್ಟಿದ್ದು ಅವತ್ತೇ. ಜ್ಯೋತಿ ಚಿತ್ರಮಂದಿರ ಉದ್ಘಾಟನೆ ನನ್ನ ತಂದೆ ಅದ್ರ ಪಾಲ್ದಾರಿದ್ರು. ಸೊ ಹಾಗಾಗಿ ಅದರ ಅನುಭವ ನನಗಿದೆ. ಮುಂದಿನ ದಿನಗಳಲ್ಲಿ ಅವರಿಂದ ಒಳ್ಳೆ ಚಿತ್ರ ಬರುತ್ತೆ ಅನ್ನೋ ನಂಬಿಕೆನೂ ನನಗಿದೆ. ಆ ನಂಬಿಕೆ 100% ಪ್ರದೀಪ್ ತುಂಬಿನಕೆರೆ ಅನ್ನೋ ಒಂದು ಹೆಸರು ರಾಜ್ಯಾದ್ಯಂತ ಮನೆ ಮಾಡುತ್ತೆ, ಅದ್ರಾಗೇನಾರು ಡೌಟ್ ಇಲ್ಲ. ಅವ್ರ ಚೊಚ್ಚಲ ಪ್ರಯತ್ನದಲ್ಲಿ ಮೋಸ್ಟ್ ಆಫ್ ಆಲ್ ರೀಚ್ ಆಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ರೀಚ್ ಆಗ್ತಾರೆ ನಂಬಿಕೆ ನನಗಿದೆ. ಇದರ ಜೊತೆಯಲ್ಲಿ ಇಲ್ಲಿ ಅನೇಕ ತಾಯಂದಿರಿದ್ದೀರಾ. ಒಂದೆರಡು ವಿಚಾರ ಮಾತಾಡಿ ನಾನು ನನ್ನ ಭಾಷಣ ಮುಗಿಸ್ತೀನಿ.
4 ಮಟ್ಟದ ವಿದ್ಯಾರ್ಥಿಗಳಿರ್ತಾರೆ. ಒಂದು ಫೇಲ್ ಆಗಂಗೆ ಹೋದರು, ಇನ್ನೊಂದು ಜಸ್ಟ್ ಪಾಸ್ ಆಗಂಗೆ ಹೋದರು, ಇನ್ನೊಂದು ಮೀಡಿಯಮ್ಗೆ ಹೋದರು, ಇನ್ನೊಂದು ರ್ಯಾಂಕ್ ತಗೊಂಡಂಗೆ ಹೋದರು. ಇದೇನು ಹಾಕಿತಾನೆ ಇರೋದು ವರ್ಗ, ಹೌದಾ ಅಲ್ಲ? ಫೇಲ್ ಆಗಂಗೆ ಹೋದವ್ರೆ ಫೇಲ್ ಆದ್ಮೇಲೆ ಅವ್ರಿಗೆ ಏನೇನು ಇರ್ತವೆ ಹೇಳ್ರಿ ದುಡಿಮೆ ಮಾಡೋಕ್ಕೆ? ಎಲ್ಲ ಥರ ಇಲ್ಲ, ಎಲ್ಲ ಥರ ಆಗಲ್ಲ. ಫೇಲ್ ಆಗಾರರು ಹೋಗಿ ನಾಳೆ ಹೋಗಿ ಪೊಲೀಸ್ ಆಗಕ್ಕಾಗಲ್ಲ, ಆಗಲ್ಲ. ಆಮೇಲೆ ಜಸ್ಟ್ ಪಾಸ್ ಆಗಿರೋರು ನಿಮಗೆ ಗೊತ್ತಿಲ್ಲ, ಜಾಸ್ತಿ ರ್ಯಾಂಕ್ ತೆಗೆದು ಮತ್ತೊಂದು ನೋಡಿದ್ರೆ MBBS ಅದರೆಲ್ಲ ಬರುತ್ತಲ್ಲ ನಿಮಗೆ, CT ರ್ಯಾಂಕಿಂಗ್ಸ್ ಎಲ್ಲ ಗೊತ್ತಿದೆಯಲ್ಲ ನಿಮಗೆ. MBBS ಆಗೋದು, IPS ಆಗೋದು, IAS ಆಗೋದು, ಈ ಥರ ಆಗ್ತಾರೆ. ಮೀಡಿಯಮ್ಮಾಗಿ ಓದಿದ್ರೆ ಲೆಕ್ಚರರ್ಸು, ಟೀಚರ್ಸು, ಬೇರೆ ಅದನ್ನು ಮೆಕ್ಯಾನಿಕಲ್ ಇಂಜಿನಿಯರು, ಸಿವಿಲ್ ಇಂಜಿನಿಯರ್, ಈ ಥರ ಆಗ್ತಾರೆ. ಆವರೇಜ್ ಪಾಸ್ ಆಗಿದ್ರೆ ನಾಳೆ ಬಂದಿಲ್ಲ ಒಂದು ಕಿರಾಣಿ ಅಂಗಡಿ ನಮ್ಮ ಥರ ಯಾವ್ದನ್ನ ವ್ಯಾಪಾರ ಗೀಪಾರ ಈ ಥರ ಮಾಡ್ಕೊಳ್ಳೋದು. ಫೇಲ್ ಆಗಂಗೆ ಹೋಯಿದ್ರೆ ಮತ್ತೆ ಕೃಷಿ, ಎಮ್ಮೆ ಮೇಯಿಸೋದು, ಕುರೆ ಕಾಯೋದು, ಮೇಕೆ ಕಾಯೋದು, ಈ ಥರ. ಹೌದಾ ಅಲ್ಲ? ಸತ್ಯನ ಇದು? ಎಲ್ಲ ಕಸಬಿಗೂ ಅದೇ ಆದ ಗೌರವ ಇರುತ್ತೆ. ಹಂಗಂತ ನಾನು ಬೇರೆ ಯಾವುದೋ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದೀನಿ ಗೌರವ, ಒಬ್ಬ DC ಕೊಡೋ ಗೌರವ ನನಗೆ ಕೊಡಲ್ಲ. ಕೊಡ್ತಾರಾ? ಒಬ್ಬ DC ಕೊಡೋ ಗೌರವ ನನಗೆ ಕೊಡ್ತಾರಾ? ಕೊಡೋದಿಲ್ಲ ಅಲ್ವಾ? ನಾನು ತಾಯಂದ್ರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮ ಮಕ್ಕಳನ್ನ ಯಾವ ಹಂತದಲ್ಲಿ ಓದಿಸ್ತಾ ಹೋದ್ರೆ ಅವರು ಯಾವ ರೀತಿ ಹುದ್ದೆ ಮುಂದೆ ಅಲಂಕರಿಸ್ತಾರೆ ಅಂತ ಯಾರು ತೀರ್ಮಾನ ಮಾಡಬೇಕು? ಇರೋ 5 ಜನ ಕೊಡೋಣ, ಯಾರು ತೀರ್ಮಾನ ಮಾಡಬೇಕು? ನಾನು ನಿಮ್ಮ ಜೊತೆ ಭಾಷಣ ಮಾಡ್ತಿಲ್ಲ, ಸಂವಾದ ಮಾಡ್ತಿದ್ದೀನಿ. ನಿಮ್ಮ ಮಕ್ಕಳ ಭವಿಷ್ಯ ತೀರ್ಮಾನ ಮಾಡಬೇಕಾಗಿರೋದು ಯಾರು? ಪ್ರಮುಖವಾಗಿ ತಾಯಿ ತೀರ್ಮಾನ ಮಾಡಬೇಕು. ಹೆಂಗೆ ಊದ್ಗಡ್ಡೆ ಹಚ್ಚಿ ಮಂಗಳಾರತಿ ಮಾಡಿ ಬೆಳಗ್ಗೆ ದೇವರಿಗೆ ಎಡೆ ಇಟ್ಟು ಕ್ಲೀನಾಗಿ ಪೂಜೆ ಮುಗಿಸಿ ನೈವೇದ್ಯ ಫಸ್ಟ್ ಮಗು ಕೊಟ್ಟು ಆಮೇಲೆ ಹೊಟ್ಟೆ ತುಂಬ ಉಂಡು ಮಲ್ಕೊಳ್ಳೋದು. ತಾಯಿ ನಿರ್ಮಾಣ ಮಾಡಬೇಕು. ಇಲ್ಲಿ ಏನಾಗುತ್ತೆ, ಶಾಲೆಯಲ್ಲಿ 13 ಜನ ಮಕ್ಕಳನ್ನು ಸಮನಾಗಿ ಟೀಚರ್ ನೋಡ್ತಾರೆ, ತಾಯಿ 13 ಜನ ಮಕ್ಕಳು ನೋಡಲ್ಲ, ಆ ಮಗುನೇ ಸಪ್ರೇಟಾಗಿ ನೋಡ್ತಾರೆ. ಹಂಗಾಗಿ ತಾಯಿ ದೇವರಿಗೆ ಪ್ರಿಫರೆನ್ಸ್ ಕೊಡೋದ್ರ ಜೊತೆಯಲ್ಲಿ ಮಗುನ ಕೂರಿಸ್ಕೊಂಡು ಏನು ಓದ್ಕೊಂಡ್ ಬಂದಿದೆ ಮಗು, ಶಾಲೆಯಲ್ಲಿ ಏನು ಕೊಟ್ಟಿದ್ರು, ನಾಳೆ ಏನು ಎಕ್ಸಾಮ್ ಇದೆ. ಇವತ್ತು ನಮ್ಮ ಮನೆಯವ್ರಿಗೆ ಕರೆದೆ ನಾನು ಇಲ್ಲಿಗೆ ಶಾಲೆಗೆ ಇದಕ್ಕೆ ಬರೋಕ್ಕೆ, ಇಲ್ಲ ಮಕ್ಕಳಿಗೆ ಎಕ್ಸಾಮ್ ಇದೆ, ಎಕ್ಸಾಮ್ ಮುಗಿಯೋವರೆಗೂ ನಾನು ಎಲ್ಲೂ ಬರಲ್ಲ. ಈ ಕಮಿಟ್ಮೆಂಟ್ ಬೇಕು. ತಾಯಿ ಒಳಗೆ ಈ ಕಮಿಟ್ಮೆಂಟ್ ಬಂದರೆ ಮಾತ್ರ ಮುಂದೆ ನಿಮ್ಮ ಜನ್ರೇಷನ್, ಮುಂದಿನ ನಿಮ್ಮ ತಲೆಮಾರಿದೆಯಲ್ಲ ಅದು ಉನ್ನತ ಮಟ್ಟಕ್ಕೆ ಹೋಗೋ ಅಂಥದ್ದಾಗುತ್ತೆ. ಅವರು ಉನ್ನತ ಮಟ್ಟಕ್ಕೆ ಹೋಗಿ ಒಂದು ಇದಕ್ಕೆ ಇವತ್ತು ನೋಡ್ರಿ, ಮೊನ್ನೆ ನಮ್ಮ ಜಯರಾಮ್ ನಾಯ್ಕ ಸಾಹೇಬ್ರದ್ದು ಶ್ರದ್ಧಾಂಜಲಿಗೆ ನಾವೆಲ್ಲರೂ ಸೇರಿದ್ವಿ. ಅವ್ರ ತಂದೆ ಬೆಲ್ದಣ್ಣು ಮಾರ್ಕೊಂಡು ಜೀವನ ಮಾಡ್ತಿದ್ದಂತಾರೆ. ಅವರು ಶಿಕ್ಷಣವನ್ನು ಒಳ್ಳೆ ಶಿಕ್ಷಣ ಅನುಭವಿಸೋದಕ್ಕೆ ಏನಾದರೂ, ಒಳ್ಳೆ ಶಿಕ್ಷಣ ಪಡೆದಕ್ಕೆ ಏನಾದರೂ ಅವರು ಡಾಕ್ಟರ್ ಆದರು. ಡಾಕ್ಟರ್ ಆದ್ಮೇಲೆ ಏನ್ ಬಂತು? ಹೆಸರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರದೀಪ್ ಸರ್ ಜೊತೆಯಲ್ಲಿ ಅದಾದ ತಕ್ಷಣ ನಮ್ಮ ಯೋಗೀಶ್ ವಿಜಯವಾಣಿ ಪತ್ರಕರ್ತರು ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆ ನಮ್ಮ ಕೃಷ್ಣಮೂರ್ತಿ ಸರ್ ಬೆಂಗಳೂರಿಂದ ಬಂದಾರೆ. ನಿಜವಾಗ್ಲೂ 1 ಗಂಟೆಗೆ ಅವರು ಬೆಂಗಳೂರಿಗೆ ಇದೀವಿ ಅಂದರು. ಬರ್ತೀವಿ ಸರ್, ಈಚೆ ಆಗ್ತೀವಿ ಅಂದ್ರೆ ಅವರು ಬಂದರೆ ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸನ್ಮಾನ ಮಾಡಿ ಅವರಿಗೆ ಅವಕಾಶ ಕೊಡ್ತೀನಿ. ಮಕ್ಕಳ ಸಂಭ್ರಮ ಕೇಶವಮೂರ್ತಿ ಮತ್ತು ರವಿ ಅವರು ಒಂದಿಷ್ಟು ಕರೆ ಮಾಡಿ ಇನ್ನೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೋದ ಶುಕ್ರವಾರ ಹೇಳಿದ್ದು, ಬೇಡ ನಾವೆಲ್ಲ ಪ್ರತಿಪಣ ಇರಲ್ಲ ಅಂತ ಹೇಳಿದ್ವಿ. ಮುಂದಿನ ಶುಕ್ರವಾರ ಮಾಡ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಪ್ರದೀಪಣ್ಣ ಅವರು ಎಲ್ಲ ಕಾರ್ಯ ಒತ್ತಡ ನಿಮಿತ್ತ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಯಾವತ್ತೂ ಚಿರಋಣಿ ನಮ್ಮವರು. ವಿಷಯ ಇಷ್ಟೇ ಬಂಧುಗಳೇ, ಬಹಳಷ್ಟು ಜನ ಸುಶಿಕ್ಷಿತರು ನಮ್ಮೂರಲ್ಲಿ ಇದ್ದೀರಾ. ನಮ್ಮ ಅಪ್ಪನ ಕಾಲದಲ್ಲಿ ಓದ್ದವ್ರು 4 ಜನ ಇದ್ರು, ನಮ್ಮ ಮಕ್ಕಳು ಕಾಲಕ್ಕೆ ಓದ್ದವ್ರು 100 ಜನ ಆದ್ರು ಅನ್ನುವಂಥ ಹೆಮ್ಮೆ ನಮಗೆ ಅನ್ಸುತ್ತೆ. ಕಾರಣ ಇಷ್ಟೇ, ಮೌಲ್ಯಯುತ ಶಿಕ್ಷಣ ಕಲಿತಂತ ಶಿಕ್ಷಕರು ತನ್ನ ಬದುಕುದ್ದಕ್ಕೂ ಅವರು ಕಲಿತಂತ ಶಿಕ್ಷಣವನ್ನ ಮುಂದಿನ ಪೀಳಿಗೆಗೆ ದಾರಿ ಎರೆದಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿಗಳಿಗೂ ಮತ್ತು ಕಾನ್ವೆಂಟ್ ಮಾದರಿಯಲ್ಲಿ ಓದಂತ ವಿದ್ಯಾರ್ಥಿಗಳಿಗೂ ವ್ಯತ್ಯಾಸ ಇಷ್ಟೇ. ಸರ್ಕಾರಿ ಶಾಲೆಯಲ್ಲಿ ಓದಂತ ಒಬ್ಬ ಮಗು ಮುಂದೆ ತನ್ನ ತಂದೆ ತಾಯಿಯ ವೃದ್ಧಾಪ್ಯದಲ್ಲಿ ಬದುಕನ್ನ, ತನ್ನ ಜೀವನ ಪೂರ್ತಿ ಅವರಿಗೆ ಸವಿಸಿದಂತ ಬದುಕನ್ನ ಕಟ್ಟಿದಂತ ತಂದೆ ತಾಯಿಗಳಿಗೆ ಇವನು ಬದುಕಿರೋವರೆಗೂ ಅವ್ರ ಸೇವೆಯನ್ನು ಮಾಡ್ತಾನೆ ಸರ್ಕಾರಿ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿ. ಕಾನ್ವೆಂಟ್ ಮಾದರಿಯ ಶಿಕ್ಷಣವನ್ನು ಪಡೆದಂತ ವಿದ್ಯಾರ್ಥಿ ಅವರ ತಂದೆ ತಾಯಿಗಳನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದ್ದಂತ ತಂದೆ ತಾಯಿಗಳನ್ನ ವೃದ್ಧಾಶ್ರಮ ಕಳಿಸುವಂತ ಮನಸ್ಥಿತಿಯನ್ನ ಉಳ್ಳವನಾಗಿರ್ತಾನೆ ಕಾನ್ವೆಂಟ್ ಮಾದರಿಯ ಶಿಕ್ಷಣ ಪಡೆದಂತ ವಿದ್ಯಾರ್ಥಿ.
ಸರ್ಕಾರಿ ಶಾಲೆ ಶಿಕ್ಷಣ ಬೇಕೋ ಕಾನ್ವೆಂಟ್ ಮಾದರಿ ಶಿಕ್ಷಣ ಬೇಕು. ಬಹಳಷ್ಟು ಜನ ನಮ್ಮೂರಿಂದ ಒಂದ್ ಸ್ವಲ್ಪ ಜನ ದಯಮಾಡಿ ವಸ್ತುರು ಕಳಿಸ್ತಾ ಇದ್ರ. ಅದಕ್ಕಿಂತ ಅತ್ಯುನ್ನತವಾಗಿ ನೋಡ್ರಿ, ಇಲ್ಲಿ ನಮ್ಮ ಗವಿರಂಗನ್ ಮಗನ್ ನೋಡಿ ಖುಷಿ ಪಡುತ್ತೀರಿ. ಆ ರೀತಿ ಬಸವಣ್ಣನ ಮೊಮ್ಮಗ ನೋಡಿ ಮ್ಯಾಥ್ಸ್ ಕೇಳ್ರಿ, ಯಾವ ಭಾಗಲಬ್ಧ ಶೇಷ ಕೊನೆವರೆಗೂ ಇಡ್ತಾನೆ, ಎಷ್ಟು ಲೆಕ್ಕ ಕೇಳ್ತೀರಾ. ದೇವರಣೆಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕೊಡುವಂತ ಶಿಕ್ಷಣ, ಅದರಲ್ಲೂ ನಮ್ಮೂರಲ್ಲಿ ಕೊಡುವಂತ ಶಿಕ್ಷಣ ವಸ್ತುರದ ಯಾವುದೇ ಕಾನ್ವೆಂಟ್ ನಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಯಾರ್ಯಾರು ದಯಮಾಡಿ ಮುಂದಿನ ವರ್ಷ ವಸ್ತುರು ಕಳಿಸ್ಬೇಕು ಅಂತ ಇದ್ದೀರಾ, ದಯಮಾಡಿ ಒಂದು ತೀರ್ಮಾನ ಮಾಡ್ರಿ. ನಿಮ್ಮ ಮಗುಗೆ ಗ್ರಾಮೀಣ ಕೃಪಾಂಕ ಸಿಗುತ್ತೆ, ಕನ್ನಡ ಮಾಧ್ಯಮ ಸಿಗುತ್ತೆ. ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಓದಿದನಂತಕ್ಕಂಥ ಹೆಮ್ಮೆ ನಿಮ್ಗೆ ಅನ್ಸುತ್ತೆ. ಇದೇ ಶಾಲೆಯಲ್ಲಿ ಯಾರು ಕೂಡ ಯಾವುದೇ ಬಸ್, ನಮ್ಮೂರಲ್ಲಿ ಬರುವಂತ ಬಸ್ಗಳು, ಸರ್ಕಾರಿ ಬಸ್ಗಳು ನಮ್ಮೂರಿಂದ ನಿಲ್ದಂಗೆ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಒಂದು ನಿರ್ಧಾರ ಮಾಡ್ರಿ. 1 ರಿಂದ 5 ಯಾರು ದಯಮಾಡಿ ಕಳಿಸ್ಬೇಡ್ರಿ ಅಂತ ಹೇಳ್ತಾ, ಈ ಒಂದು ಸದ್ಗುರು ಸಂಸ್ಥೆ ವತಿಯಿಂದ ನಮಗೆ ನಿರಂತರವಾಗಿ ಅವ್ರು ಅದೇನೋ ಗೊತ್ತಿಲ್ಲ, ಅವರು ನಮ್ಮ ಊರಿಗೆ ಕಾಲಿಟ್ಟ ತಕ್ಷಣ ನಮ್ಮೂರಿನ ನಿಜವಾಗ್ಲೂ ಕೂಡ ಮಕ್ಕಳ ಕಲಿಕೆಯ ಮಟ್ಟ ಹೆಚ್ಚಾಯ್ತು. ಒಂದು ಸ್ಮಾರ್ಟ್ ಟಿವಿ ಇರ್ಬೋದು, ಕುತ್ಕೊಂಡ್ ನೆಲ ಮೇಲೆ ಕೂತಿದ್ವಿ ನಾವು. ನಮಗೆ ಕೊಟ್ಟಿದ್ರಲ್ಲ, ನಾವು ಸಣ್ಣ ಹುಡುಗಿದ್ವಲ್ಲ, ನಮ್ ರತ್ನಕ್ಕೂ ಅದೇ ಬೆಂಚಲ್ಲಿ ಕೂತಿದ್ವು ಅನ್ಸುತ್ತೆ. ಸಣ್ಣ ನಾವು ಸ್ಟೂಲ್ ಕೂತಿದ್ವಲ್ಲ ನಾವಲ್ಲೇ, ಮನೆಯಲ್ಲಿ ಕುತ್ಕೊಂತಿದ್ವಿ ನಾವು. ಅವು ಬರ್ದೋಯ್ತು ಅಂತೆ, ಬರೀ ನೆಲದಲ್ಲಿ ಕೂರ್ತಿದ್ವಿ ನಮ್ಮ ಮಕ್ಕಳು. ಪ್ರಥಮವಾಗಿ ಆ ಡೆಸ್ಕಿನ ವ್ಯವಸ್ಥೆಯನ್ನ ಕರ್ಣಿಸಿದ್ರು ನಮ್ಮ ಪ್ರದೀಪಣ್ಣ. ನಮ್ಮ ಮಕ್ಕಳು ಎಲ್ಲರೂ ಕೂಡ ಮೇಲ್ಕೋರ್ಲಿ ಅಂತ ಹೇಳಿ ನಿಜವಾಗ್ಲೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಒಂದು ನಮ್ಮೂರಿಗೆ ಮೈಕೆ ಗೊತ್ತಿರಲಿಲ್ಲ, ನಾವು ಯಾರು ನಮ್ಮೂರಲ್ಲಿ ಮೈಕ್ ಕೊಟ್ಟಿರಲಿಲ್ಲ, ಒಳ್ಳೊಳ್ಳೆ ಸಿಂಗರ್ ಆಗಿದ್ದಾರೆ ಈಗ. ಮೈಕ್ ಅನ್ನ ಕೊಟ್ಟರು, ನಿಜವಾಗ್ಲೂ ಕೂಡ ಯಾವತ್ತು ಚಿರಋಣಿ. ಬುಕ್ಸ್, ಯೂನಿಫಾರ್ಮ್ ಮಕ್ಕಳಿಗೆ ಬೇಕಾದಂಥದ್ದು, ಅವ್ನು ಟಿವಿ ಇರ್ಬೋದು. ಒಂದು ಸರ್ಕಾರಿ ಶಾಲೆಗೆ ಕಾನ್ವೆಂಟ್ ಗಿಂತಲೂ ಅತ್ಯುನ್ನತವಾದಂತಹ ಪರಿಕರಗಳನ್ನ ಕೊಟ್ಟಂತಹ ಸಂಸ್ಥೆ ಸದ್ಗುರು ಸಂಸ್ಥೆ. ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳು ಸಲ್ಲಿಸೋಣ. ಹಾಗೆ ನಮ್ಮ ಜ್ಯೋತಿಷ್ ಚೌಧರಿ ಬರ್ತಿದ್ದಂತ ಹೇಳಿದ್ರು ನಮ್ಮ ಸ್ನೇಹಿತರು, ಸರ್ ಬಸವಣ್ಣ ಏನಾದ್ರು ನನ್ನಿಂದ ಊರಿಗೆ ಏನಾದ್ರು ಕೂಡ ಸಹಾಯ ಹಸ್ತ ನಾನು ಕೊಡ್ತೀನಿ ಏನಾದ್ರು ಕೇಳು ಅಂದ್ರು. ನಿಜವಾಗ್ಲೂ ಕೂಡ ಎಲ್ಲ ಫುಲ್ ಬಿಲ್ ಮಾಡಿದಾರೆ ಪ್ರದೀಪಣ್ಣ, ಕೊಡುವಂತದ್ದು ಏನಿಲ್ಲ. ಅಂತ ಸಂದರ್ಭ ಬಂದ್ರೆ ಭಗವಂತ ನಿನ್ಗೂ ಕೂಡ ಅಂತ ಸಂದರ್ಭ ಬಂದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ. ನಿಜವಾಗ್ಲೂ ನಿನ್ನ ನಮ್ಮೂರಿನ ಪ್ರೀತಿಗೆ ನಾವು ಯಾವತ್ತೂ ಕೂಡ ಚಿರಋಣಿ ಅಂತೇಳಿ ನಮ್ಮ ಜ್ಯೋತಿಷ್ ಚೌಧರಿ ಅವರಿಗೂ ಒಂದು ಚಪ್ಪಾಳೆ ಮೂಲಕ ಗೌರವ ಸಲ್ಲಿಸೋಣ ಬಂಧುಗಳು. ಹಾಗೆ ನಮ್ಮ ಯೋಗೀಶ್ವರ ಅವ್ರು ಕೂತಿದ್ದಾರೆ, ಮಾತಾಡಲಿಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಅವ್ರ ಮಾತಿಗಿಂತ ಮೌನ ಬಂಗಾರ, ಮೊನಚಾದ ಬರಹಗಾರ. ಒಟ್ಟು ರಾಜ್ಯ ಮಟ್ಟದಲ್ಲಿ ಒಂದು ವಿಜಯವಾಣಿ ಪತ್ರಿಕೆಗೆ ಇಂಥ ವರದಿಗಾರಿರೋದ್ರಿಂದ ಅದಕ್ಕೊಂದು ಹೆಸರು ಬರೋದು. ವಸ್ತುರ್ಗದ ಎಲ್ಲ ಸುದ್ದಿಗಳನ್ನು ನನ್ನೊಳಗಾಗಿ ನನಗೂ ಮಾಹಿತಿ ಕೊಡುವಂತ ನನ್ನ ಏಕೈಕ ಅವರು ಹುಟ್ಟಲ್ಲಿ ಐನಾರು ಜಂಗಮರು. ಅದಕ್ಕೆ ನಾನು ಯಾವತ್ತೂ ಗುರುಗಳು ನನಗೆ ಅವರು. ಹಂಗಾಗಿ ಅವರನ್ನ ನಾನು ನಮ್ಮೂರಿಗೆ ಯಾವತ್ತು ನನ್ನ ಒಡನಾಡಿ, ನನ್ನ ಕಷ್ಟದಲ್ಲಿ ಯಾವತ್ತೂ ಕೂಡ ಜಾತಿಯನ್ನ ಮೀರಿದಂತ ವ್ಯಕ್ತಿತ್ವ. ನಮ್ಮ ಮನೆಯಲ್ಲಿ ನನ್ನೊಟ್ಟಿಗೆ ಕೂತು ನಮ್ಮ ಮನೆಯಲ್ಲಿ ಮಾಡಿದಂತ ಅಡಿಗೆಯನ್ನ ಊಟ ಮಾಡುವಂತ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ನಮ್ಮ ಯೋಗಣ್ಣನು ಕೂಡ ಒಬ್ಬ. ನನಗೆ ನಿಜವಾಗ್ಲೂ ಕೂಡ ಆ ಒಂದು ಸರ್ವಪಂಕ್ತಿ ಭೋಜನ ಅಂತ ಏನ್ ಹೇಳ್ತೀವಲ್ಲ, ಸಹಪಂಕ್ತಿ ಭೋಜನ ಅಂತ ಹೇಳ್ತೀವಲ್ಲ, ಅದಕ್ಕೆ ಒಬ್ಬ ಪ್ರೇರಣಾದಾಯಕ ವ್ಯಕ್ತಿ. ಅವರು ಕೂಡ ಅಭಿನಂದನೆ ಸಲ್ಲಿಸೋಣ. ನಮ್ಮ ಮಂಜಪ್ಪನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ನಾನೇನು ಭಾಷಣ ಮಾಡಲ್ಲ. ಇವ್ರು ನನ್ನ ಗುಣಗಾನ ಮಾಡಲೇಬೇಕು. ಮೌಲ್ಯಯುತ ಬದುಕನ್ನ ಕಟ್ಟಿಕೊಟ್ಟಂತವ್ರನ್ನ ನಾವು ಸ್ಮರಿಸಬೇಕಲ್ಲ. ನಮ್ಮ ಮಕ್ಕಳಿಗೆ ಇವತ್ತು ಬಹಳಷ್ಟು ಜನ ನಮ್ಗೆ ಖುಷಿ ಅನ್ಸುತ್ತೆ ಸರ್. ಬರೀ ನೆರಕೆ ಗುಡ್ಲಲ್ಲಿದ್ದು 3 ಜನ, ಎಲ್ಲರೂ ಕೂಡ ಬಹುತೇಕ ಜನರು ಮಕ್ಕಳು ಬೆಂಗಳೂರು ದುಡಿಯೋಕೆ ಹೋಗಿ ಎಲ್ಲರೂ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಕಟ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಖುಷಿ ಅನ್ಸುತ್ತೆ. ನಮ್ಮೂರಿನ ಜನ ಅಷ್ಟು ಬದಲಾವಣೆ ಆಗಿದ್ದೀರ ಅಂತ. ಅದಕ್ಕೆ ಇವ್ರು ಹಾಕೊಟ್ಟಂತ ಶಿಕ್ಷಣ, ನಮ್ಮೂರಿನ ಮಕ್ಕಳು ಹೊರಗೋಗಿ ದುಡಿಮೆಯನ್ನು ತಂದ್ರು. ಅದಕ್ಕೆ ಹೇಳೋದು ಪ್ರದೀಪಣ್ಣ, ಯಾರು ಕೂಡ ಆಸ್ತಿಯನ್ನು ಮಾಡಬೇಡ್ರಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ನಿಮ್ಮೂರನ್ನೇ ಬದುಕಿಸ್ತಾರೆ ಅಂತೇಳಿ. ನಮ್ಮೂರಿನ ಎಲ್ಲ ಯುವಕರು, ಬೆಂಗಳೂರಲ್ಲಿ ಇರ್ತಕ್ಕಂಥ ಯುವಕರು ನಮ್ಮೂರಿನ ದೇವಸ್ಥಾನ ಒಪ್ಪನಿಗೆ ಸರ್ ಅವ್ರು ದುಡ್ಡು ಕೊಡೋದ್ರ ಜೊತೆಗೆ ಅವ್ನ ದೇವರಿಗೆ ಒಂದು ಆಂಜನೇಯ ಮೂರ್ತಿಯ ವಿಗ್ರಹವನ್ನೇ ಒಂದು ಮಾಡಿಸ್ಕೊಟ್ರು. ಅದಕ್ಕಿಂತ ಇನ್ನೇನ್ ಬೇಕು? ಅವ್ರು ಕಲಿತ ಶಿಕ್ಷಣದ ಪರಿಣಾಮವಾಗಿ, ಅವರ ದುಡಿಮೆಯ ಪರಿಣಾಮವಾಗಿ ನಮ್ಮ ಶಿವಣ್ಣ ಕೂತಿದ್ದಾರೆ ಇಲ್ಲೇ ಕೊಂಡಾಪುರ ಪಕ್ಕದ ನಮ್ಮ ಪಂಚಾಯತಿ ಊರವರು. ಅವ್ರು ಯಾವತ್ತೂ ಕೂಡ ನಮಗೆ ಮಾರ್ಗದರ್ಶಕರು. ವಸ್ತುರದಲ್ಲಿ ನಮ್ಮೂರು ಅಂತ ಹೇಳಿದ್ರೆ ನಮಗೆ ಬಹಳ ಖುಷಿ ಆಯ್ತು ಶಿವಣ್ಣ ಇವತ್ತು ಬಂದಿದ್ದು ನಮ್ಮೂರಿಗೆ. ನಿಜವಾಗ್ಲೂ ಕೂಡ ನಮ್ಮ ಮಂಜಪ್ಪ, ನಮ್ಮ ಕೇಶವಮೂರ್ತಿ ಅವ್ರಿಗೆ ಎಷ್ಟು ಹೇಳಿದ್ರು ಸಾಧ್ರೆ. ಯಾಕೆ ಅಂದ್ರೆ ನಮ್ಮೂರಿನ ಶಾಲೆ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ನಮ್ಮೂರಿನಲ್ಲಿ ದಯಮಾಡಿ ತಪ್ಪು ತಿಳ್ಕೊಬೇಡಿ, ಮಾತಾಡ್ಲೇಬೇಕು ನಾನು, ಬೇಜಾರಾಗ್ತೀನ ಅಂತ. ಯಾಕೆ ಅಂದ್ರೆ ನಮ್ಮೂರಿನ ಎಲ್ಲ ಪೋಷಕರು ಇದೆಯಲ್ಲ, ಪೇರೆಂಟ್ಸು, ನಾವ್ ಯಾವತ್ತೂ ಕೂಡ ಮೇಸ್ಟ್ರಿ ಎಷ್ಟು ಗಂಟೆ ಬರ್ತೀವಿ ಅಂತ ಕೇಳಿಲ್ಲ ಕೂಡ. ನಾವು ಯಾವತ್ತರ ಕೇಳಿದ್ವಿ ಸರ್. ಯಾಕೆ ಅಂದ್ರೆ ಅವನು ಗಂಟೆ ಸಮಯಕ್ಕೋಸ್ಕರ ನಮ್ಮೂರಿಗೆ ಶಾಲೆ ಶಿಕ್ಷಕ ಬರಲ್ಲ. ನಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಕೊಡಕ್ ಬರ್ತಾನೆ. ರಾತ್ರಿ ಸಂಜೆ 6 ಗಂಟೆ ಆದ್ರೂ ಕೂಡ ನಮ್ಮೂರಿನ ಶಿಕ್ಷಕ ಇಲ್ಲೇ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾನೆ. ಅದಕ್ಕೆ ಆ ಶಿಕ್ಷಕರ ಬಗ್ಗೆ ನನಗೆ ಹೆಮ್ಮೆ ಅಂತ. ಕೇಶವಮೂರ್ತಿ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿ ನಮಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ಜಯಣ್ಣ ಇವರು ಮಾತಾಡಲ್ಲ, ನಿಂತು ಗೊತ್ತಲ್ಲ ನಿಮ್ಗೆಲ್ಲರೂ ಕೂಡ. ಅವರು ಮಾತಾಡಲ್ಲ, ಸಾಧನೆ ಮಾತಾಡುತ್ತೆ. ಗೊತ್ತಿಲ್ಲಲ್ಲ ಅವರು ಕ್ಲಾಸ್ ಅವರಲ್ಲಿ ಕುತ್ಕೊಂಡಾಗ ಮಕ್ಕಳು ಬಿಟ್ಟು ಎಲ್ಲೆಲ್ಲ 1 ನಿಮಿಷನೂ ಕದಲಲ್ಲ.
ಅಂತ ಒಬ್ಬ ಶಿಕ್ಷಕ ಇವತ್ತು ಬದುಕಿನಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಕಟ್ಕೊಡ್ತಿದ್ದಾನೆ ಅಂದ್ರೆ ನಮ್ಮೂರಿನ ನಾವು ಎಷ್ಟು ಸೌಭಾಗ್ಯವಂತರು ಅಂದ್ರೆ ಹೇಳತಿರುದು. ನಮ್ಮೂರಿಗಿಂತ ಒಬ್ಬ ಶಿಕ್ಷಕ ಇರೋ ಪರಿಣಾಮವಾಗಿ ನೋಡಿ ಸುಂದರ ಪರಿಸರ ನಿರ್ಮಾಣ ಮಾಡ್ಲಿಕ್ಕೆ 2 ಶಿಕ್ಷಕರು ನಮ್ಮ ಮಂಜಪ್ಪನವರು ಹಾಕಿಕೊಟ್ಟಂತ ಗಿಡಗಳನ್ನ ಉಳಿಸುವಂತ ಕೆಲಸವನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರ. ಬಹಳಷ್ಟು ಖುಷಿ ಅಂದ್ರೆ ನಮ್ಮೂರಿನ ಜನ ಯಾವುದೇ ಒಂದೇ ಒಂದು ಗಿಡವನ್ನ ಹಾಳು ಮಾಡಲ್ಲ ಸರ್. ಅಲ್ಲಿ ಪಪ್ಪಾಯ ಹಣ್ಣು ಬಿಟ್ಟಿರ್ಲಿ ಒಂದೇ ಒಂದು ಮುಟ್ಟಲ್ಲ, ಬಾಳೆಹಣ್ಣು ಬಿಟ್ಟರೆ ಒಂದೇ ಒಂದು ಮುಟ್ಟಲ್ಲ, ಒಂದ್ ಎಳ್ನೀರು ಬಿಟ್ಟರೆ ನಾನು ಒಬ್ಬನೇ ಕುಡಿಯೋನು. ಅಷ್ಟು ಬಿಟ್ರೆ ಸರ್ ಬಾಳೆಹಣ್ಣು ಬಾಳೆಗೊನೆ ಬಿಟ್ಟಿದ್ವು. ಪ್ರತಿಯೊಂದು ಮನೆಗೂ ಕೂಡ ಒಂದು ಮನೆಗೂ ಬಾಳೆಹಣ್ಣನ್ನ ಹಂಚಿ ತಿನ್ನುವಂತ ಗುಣ ಇರ್ತಕ್ಕಂಥ ನನ್ನೂರಿನ ಶಿಕ್ಷಕರ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ನಮ್ಮೂರಿನ ಪಪ್ಪಾಯ ಹಣ್ಣು ಬಿಟ್ಟು ಎಲ್ಲರ ಮನೆಗೂ ಹಂಚಿ ತಿನ್ನುವಂತ ಶಿಕ್ಷಕರು ನನ್ನೂರಲ್ಲಿ ಇದ್ದಾರೆ. ನನಗೆ ಬಹಳಷ್ಟು ಖುಷಿ. ಇಂಥ ಶಿಕ್ಷಕರನ್ನ ನಮಗೆ ಭಗವಂತ ಕಲಿಸಿದೆಯಲ್ಲಪ್ಪ. 21 ವರ್ಷ ಆಯ್ತು ಇಂತ ಬಂದು. ಯಾವ ಊರಲ್ಲಿ ಇಷ್ಟೊಂದು ಅವಕಾಶ ಕೊಡಲ್ಲ. ನಮ್ಮೂರಿನಲ್ಲಿ ಇನ್ನೂ ನೀವು ಸರ್ವಿಸ್ ಬಗ್ಗೆ ಇಲ್ಲೇ ಇಲ್ಲಿ ಸರ್ ನಾವೆಲ್ಲರೂ ಕೂಡ ಸೇವೆ ಮಾಡ್ಲಿಕ್ಕೆ ನಿಮ್ಮ ಬದ್ಧವಾಗಿರ್ತೀವಿ. ಇಂಥ ಒಬ್ಬ ಶಿಕ್ಷಕರು ನಮಗೆ ಬೇಕು. ನಮ್ಮ ಜಯಣ್ಣ ಮಾತಾಡಲ್ಲ, ಮೌನ. ನಮ್ಮೂರಿನ ಬಸಣ್ಣ ಇರ್ಬೋದು, ನಮ್ಮ ರಾಜಣ್ಣ, ನಮ್ಮ ರವಿ, ನಮ್ಮ ಗಿರಿ, ಮಲ್ಲಿಕಾರ್ಜುನ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರ. ನಿಜವಾಗ್ಲೂ ಕೂಡ ನಿಮಗೆ ನಮ್ಮ ಊರಿನ ಪರವಾಗಿ ಆಭಾರಿಯನ್ನ ತಿಳಿಸ್ತಾ, ಈ ಒಂದು ಪುಟ್ಟ ಗ್ರಾಮದಲ್ಲಿ ಇಂಥ ವೇದಿಕೆಯನ್ನ ನಾನು ಬದುಕಿನದಕ್ಕೂ ನೋಡಿಲ್ಲ ಸರ್. ಇಂಥ ವೇದಿಕೆಯನ್ನ ಕಲ್ಪಿಸಿ ನಮ್ಮೂರಿನ ಓಪನ್ ಆಗಿ ಕೇಶವಮೂರ್ತಿ ಕೇಳಿದಾಗ ಓಪನ್ ಸ್ಟೇಜ್ ಅಲ್ಲಿ ಮಾಡೋಣ ಸರ್. ನಿಂತಿಗೆ ಯಾರ ಹತ್ರ 10 ರೂಪಾಯಿನ ಪಡ್ಕೊಂಡೆ, ಯಾರ ಹತ್ರ 10 ರೂಪಾಯಿನ ಯಾವುದೇ ವಂತಿಗೆ ಇರ್ತದೆ. ನಮ್ಮೂರಿನಲ್ಲಿ ನಮ್ಮ ಅಡಿಕೆ ತೋಟ ನಮ್ಮ ಮಂಜಪ್ಪ ಹಾಕೋಯ್ತು. ಅಡಿಕೆ ಸಸಿಗಳ ಬಂದಂತ ಆದಾಯದಲ್ಲಿ ಕೇಶವಮೂರ್ತಿ ಮತ್ತು ನಮ್ಮೆಲ್ಲ ಸ್ನೇಹಿತರ ತಂಡ ಯಾವುದೇ ಯಾರಿಂದಲೂ ಪಡ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ರ. ಜೋರಾದ ಚಪ್ಪಾಳೆಯೊಂದಿಗೆ ಶಿಕ್ಷಕರಿಗೆ ಮತ್ತೊಮ್ಮೆ ಗೌರವ ಸಲ್ಲಿಸೋಣ. ನಮ್ಮ ಕವಿತೆ ಮೇಡಮ್ ಬೆಳಗಿಂದ ಸಂಜೆವರೆಗೆ ಹೋಗ್ತಾಳೆ ಇರ್ತಾರೆ. ಬೆಳಿಗ್ಗೆ ಹೊತ್ತು ಹೋಗ್ತಾರೆ, ಸಂಜೆ ಹೊತ್ತು. ಇವರಿನ ಬಗ್ಗೆ ಅಷ್ಟು ಅಭಿಮಾನಿ ಯಾರು ಕಂಡ್ರು ಅವ್ರ ಮಕ್ಳಿಗಿಂತಲೂ ಹೆಚ್ಚಿನ ಪ್ರೀತಿ ಮಾಡ್ತಾರೆ. ನಮ್ಮೂರಿನವರು ಕೂಡ ಅವ್ರಿಗೆ ನಾವು ಬೇರೆ ಊರು ಶಿಕ್ಷೆ ನಮ್ಗೆ ಅನಿಸ್ತು ಮೇಡಮ್ ಇಂಥ ಮೇಡಮ್ ನಮ್ಮೂರಿಗೂ 4 ವರ್ಷ ಶಿಕ್ಷಕಿಯಾಗಿ ಬರಬೇಕಿತ್ತು ಅಂತ ಅನಿಸ್ತು. ಭಗವಂತ ಮುಂದಿನ ದಿನಗಳಂತ ಅವಕಾಶವನ್ನು ಕೊಡುವಂತಾಗಲಿ ಅಂತ ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ಬಹಳಷ್ಟು ಜನ ಮಾತಾಡಿದ ನಮ್ಮ ಮಲ್ಲಣ್ಣ ನಾನು ಶಟಲ್ ಫ್ರೆಂಡ್ಸ್ ಡೈಲಿ ಬೆಳಿಗ್ಗೆ ಶಟ್ಲ್ ಆಡ್ತೀವಿ. ಯಾಕೆ ಅಂದ್ರೆ ಮತ್ತೆ ತೂಕ ಜಾಸ್ತಿ ಆಗಬಾರ್ದು ಅಂತ, ಕಡಿಮೆ ಆಗ್ತಿಲ್ಲ ಗೊತ್ತಿಲ್ಲ, ಜಾಸ್ತಿ ಆಗಬಾರ್ದು ಅಂತ. ಆ ನಿಟ್ಟಲ್ಲಿ ನಾವು ಕೃಷ್ಣಣ್ಣ ಇದ್ದಾನೆ. ನಮ್ಮೂರಲ್ಲಿ ಲೈಟ್ ಕಾಣಿಸ್ತಾ ತಾನೆ ನಿಮಗೆ? ಸರಿ, ಯಾವ ತರ ಹೇಳಿದ್ವಾ? ಅಲ್ಲಿ ಕರಿಯಮ್ಮನ ಗುಡಿ ಮುಂದೆ ಮತ್ತೆ ಇನ್ನೊಂದು ಈ ಗುಡಿ ಮುಂದೆ ಮತ್ತೆ ಊರಾಗ ಹಾಕಿರೋ ದೊಡ್ಡ ಲೈಟ್ಗಳು ಎಲ್ಲ ಲೈಟ್ಗೆ MP ಗ್ರಾಂಟ್ ಅಲ್ಲಿ ಆ ಲೈಟ್ ಅಂತ ಕೊಟ್ಟಂತ ಕೀರ್ತಿ ಕೃಷ್ಣಮೂರ್ತಿ ಅವರಿಗೆ ಸಲ್ಲುತ್ತೆ. ಚಪ್ಪಾಳೆ, ಜೋರ ಚಪ್ಪಾಳೆ ಅಂದ್ರೆ ನಮ್ಮೂರಿಗೆ ಬೆಳಕಾಗಿದ್ದಾರೆ. ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ತಲುಪೋಣ ಅಂತ ಹೇಳ್ತಾ, ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಇಡೀ ದೇಶದಾದ್ಯಂತ ಇರುವಂತ ನನ್ನ ಮಕ್ಕಳು ಎಲ್ಲರಿಗೂ ಕೂಡ ನಾವು ಹೆಬ್ಬಳ್ಳಿ ಹೈಸ್ಕೂಲ್ ಹೋಗುವಾಗ ಬುಕ್ಸ್ ನಮ್ಮ 8 ಬುಕ್ಸ್ ಇದಾವು. ನಮ್ಮ ಡ್ರಾಯರ್ ಎಲೆಕ್ಟ್ರಿಕ್ ಇದ್ವಲ್ಲ ದೊಡ್ಡರು, ಡ್ರಾಯರ್ ಎಲೆಕ್ಟ್ರಿಕ್ ನಮ್ಮ ಬುಕ್ಸ್ಗೆ ಹಾಕೊಂಡು ಹೋಗ್ತಿದ್ವಿ. ನಮ್ಗೆ ಬ್ಯಾಗ್ ಕೊಡ್ಸಾರಿರ್ಲಿಲ್ಲ ಯಾರು. ನಿಜ ತಾನೆ? ಅಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಮಕ್ಕಳು ಯಾರು ಕೂಡ ಬ್ಯಾಗ್ ನಿಂದ ವಂಚಿತ ಆಗಬಾರದು ಅಂತೇಳಿ ಬರೀ ಉತ್ತರ ಭಾರತಕ್ಕೆ ಅಷ್ಟೇ ಸೀಮಿತವಾಗಿತ್ತು. ಆ ಒಂದು ಯೋಜನೆಯನ್ನ ದಕ್ಷಿಣ ಭಾರತಕ್ಕೂ ಒಪ್ಪಿಸುವಂತ ಕೀರ್ತಿ ನನ್ನ ಕೃಷ್ಣಾಪುರದ ನನ್ನ ಸಹೋದರ ಅರುಣ್ ವಕೀಲರು ಅವರು ಇಡೀ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಯಲ್ಲಿ ಬ್ಯಾಗ್ ಮತ್ತು ಸ್ವೆಟರ್ಗಳನ್ನ ಕೊಡಿಸುವಂತ ಕೆಲಸ ಮಾಡಿದ್ದಾನೆ. ಅರುಣ್ ರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸೋಣ. ನಮ್ಮೂರಿನ ಅರುಣ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಮುಂದುವರೆದು ನಮ್ಮ ಪ್ರದೀಪ್ ಅಣ್ಣವರು ಈ ಒಂದು ಸ್ವೆಟರ್ ಮತ್ತು ಎಲ್ಲವನ್ನ ಬ್ಯಾಗ್ ಅನ್ನ ಕೊಡುವಂತ ಒಂದು ಸಾಂಕೇತಿಕವಾಗಿ 4 ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಅನಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತ ಎಲ್ಲ ಗೌರವಾನ್ವಿತರಿಗೆ ವಂದನೆಗಳನ್ನು ಸಲ್ಲಿಸ ನನ್ನ ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಏನೇ ಬರಲಿ ಶಾಂತಿ ಒಂದೇ. ಈಗ 1ನೇ ಕ್ಲಾಸು ಮತ್ತೆ 2ನೇ ಕ್ಲಾಸ್ ಮಕ್ಕಳು ಹಾಗೆ ಇದೊಂದೇ ಒಂದು ಮಾತು ಹೇಳ್ತೀನಿ, ಹಿಂಗೆ ನಿಂತ್ಕೊಳ್ಳಿ ಸರ್. ಅವ್ರಿಗೆ ಗೌರವಾನ್ವಿತ ನಮ್ಮೂರಿನ 2 ಶಿಕ್ಷಕರಿಗೆ ಸನ್ಮಾನ ಮಾಡ್ಬೇಕೆ ಬೇಡ ಹೇಳ್ರಿ? ನೀವೇ ಮಾಡ್ಲೇಬೇಕು ತಾನೆ? ಇವ್ರು ಬೇಡ ಅಂತ ಕೇಳಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ಅದು ನಮ್ಮೂರಿಂದು. ದಯಮಾಡಿ STMC ಅಧ್ಯಕ್ಷರ ಮಧ್ಯೆ ಕುತ್ಕೊಂಡು ಆ ಕಡೆ ಈ ಕಡೆ ಒಬ್ರು ಶಿಕ್ಷಕರು ಕುತ್ಕೋಬೇಕು ಅಂತ ಕೇಳ್ಕೊಳ್ತೀವಿ ದಯಮಾಡಿ. ಬಹಳಷ್ಟು ಖುಷಿಯಾದ ವಿಚಾರ ಅಂದ್ರೆ ನಮ್ಮೂರಿನ ಹೆಣ್ಮಕ್ಳು ನಾನು ನೋಡಿದೆ, ವಾಚ್ ಮಾಡಿದೆ. ಹಬ್ಬಕ್ಕಿಂತಲೂ ಹೆಚ್ಚಿನದಾಗಿ ಸಿಂಗಾರಾಗಿ ಬಂದಿದ್ದಾರೆ. ಬಹಳಷ್ಟು ಖುಷಿ ಆಯ್ತು. ನಮ್ಮ ಸೊಸೆ ಅಂದ್ರೆ ಬಹಳಷ್ಟು ನೋಡಿದ್ರು ನನ್ನನ್ನ. ಎಲ್ಲ ಹೆಣ್ಮಕ್ಳು ಸೇರಿ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ರ. ನಿಜವಾಗ್ಲೂ ಕೂಡ ಒಂದು ಜೋರದ ಚಪ್ಪಾಳೆಯೊಂದಿಗೆ ನಮ್ಮೂರಿನ ಎಲ್ಲ ಹೆಣ್ಮಕ್ಳಿಗೆ ಒಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಈ ಒಂದು ಶಾಲೆಯ ಅಭಿವೃದ್ಧಿಯ ಶಿಖರವನ್ನು ಏರಿಸಿದಂತಹ ಗೌರವಾನ್ವಿತ ಕೇಶವಮೂರ್ತಿ ಅವರು, ಹಾಗೆ ಜಯಪ್ಪನವರು, ಹಾಗೆ ನಮ್ಮ STMC ಅಧ್ಯಕ್ಷ ಅಂತ ರವಿ, ಅವ್ನಿಗೇನೋ ಗೊತ್ತಿಲ್ಲ, ಇರೋದು 2 ಮನೆ ನಮ್ಮೂರವರು.
100 ಮನೆಗೂ ದಾಟಿಸುವಂತ ವ್ಯಕ್ತಿತ್ವ, ಎಲ್ಲರನ್ನ ಪ್ರೀತಿಸುವಂತ ವ್ಯಕ್ತಿತ್ವ ಇಟ್ಕೊಂಡಿದ್ದಾನೆ. ಜೋರಾದ ಚಪ್ಪಾಳೆಯೊಂದಿಗೆ ರವಿ ಮತ್ತು ಅವರ ದಂಪತಿಗಳು ಒಂದು ಚಪ್ಪಾಳೆಯ ಮೂಲಕ ಅವರಿಗೆ ಗೌರವ ಸಲ್ಲಿಸೋಣ. ನಮ್ಮೂರಿನ ಶಿಕ್ಷಕರು, ಯಶಸ್ವಿ ಕಾರ್ಯಕ್ರಮದ ರೂವಾರಿಗಳು, ಈ ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ಶ್ರಮ ಇದೆ ಅವ್ರದ್ದು. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಗುರುಗಳು ಹೀಗೆ ನಮ್ಮ ಸೇವೆಯನ್ನ ಮಾಡಲಿ ಅಂತೇಳಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಮಕ್ಕಳು ಮತ್ತು ಪೋಷಕರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಯಶಸ್ವಿ ಕಾರ್ಯಕ್ರಮದ ಎಲ್ಲ ಪಾಲುದಾರರು, ನನ್ನೂರಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಯುವಕರು ಕೆಲಸ ಮಾಡಿದ್ರು. ನಮ್ಮ ಗಿರೀಶ್ ಇರ್ಬೋದು, ಮಲ್ಲಿ ಇರ್ಬೋದು, ಹನುಮಣ್ಣ ಇರ್ಬೋದು, ವೆಂಕಟೇಶ್ ಇರ್ಬೋದು, ಬಹಳಷ್ಟು ನಮ್ಮ ಟಿ ಸಿ ಶಿವಪ್ರಕಾಶ್ ಇರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಶ್ರಮ ಮಾಡಿದಿರ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಕೇಶವಮೂರ್ತಿ ಅವರು ವಂದನಾರ್ಪಣೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಬ್ಯಾಗ್ ಸಾಂಪ್ರದಾಯಿಕವಾಗಿ 1-2 ಮಕ್ಕಳಿಗೆ 5 ಮಕ್ಕಳಿಗೆ ಬ್ಯಾಗ್ ಅನ್ನು ಕೊಡ್ತೀವಿ. ಆಮೇಲೆ ನಾಳೆಗೆ ಎಲ್ಲ ಮಕ್ಕಳಿಗೆ ಕೊಡ್ತಾರೆ. ನರೇಂದ್ರ ಮೋದಿ ಅವರ ಯೋಜನೆ ಸಾಕ್ಷರತಾ ಮಿಷನ್ ಅಡಿಯಲ್ಲಿ, ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಅಡಿಯಲ್ಲಿ ಇಡೀ ದೇಶದ ಎಲ್ಲ ಮಕ್ಕಳಿಗೂ ಕೊಡ್ತಿದ್ರು. ಅದ್ರ ಉತ್ತರ ಭಾರತಕ್ಕಷ್ಟೇ ಸೀಮಿತ ಆಯಿತು. ದಕ್ಷಿಣ ಭಾರತಕ್ಕೆ ಕೊಡುವಂತ ಕೆಲಸವನ್ನ ನಮ್ಮ ಸಂಸದ ಕಾರಜೋಳ್ ರವರು ಹಾಗೂ ನಮ್ಮ ಅರುಣ್, ನಮ್ಮ ಕೃಷ್ಣಾಪುರ ಅರುಣ್, ನಮ್ಮ ಸ್ನೇಹಿತ ಅರುಣ್ ಅವರು ಈ ಒಂದು ನಮ್ಮೂರಿಗೆ ಅಂದ್ರೆ ನಮ್ಮ ಕ್ಲಸ್ಟರ್ ಎಲ್ಲರೂ ಕೊಡುವಂತ ಕೆಲಸ ಮಾಡಿದ್ದಾನೆ. ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯೂನಿಫಾರ್ಮ್ ಇರ್ಬೋದು, ಶೂಸ್ ಇರ್ಬೋದು, ಒಂದು ಎಜುಕೇಶನ್ ಕಿಟ್ ಇರ್ಬೋದು, ಎಲ್ಲ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಜೋರಾದ ಚಪ್ಪಾಳಿಯೊಂದಿಗೆ ಅರುಣ್ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಲೋ, ಈಗ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಇಂದ ಲಭಿಸಿರ್ತಕ್ಕಂಥ, ನಾನು ದಯಮಾಡಿ ಇಲ್ಲೋಡ ಅವನ್ನ ಮರ್ತ್ಬಿಟ್ಟೆ, ನಮ್ಮ ಅರುಣ್ ಕುಮಾರ್ನ ವಕೀಲರನ್ನ ಕರಿಬೇಕಾಯ್ತು. ಹಾಗಾಗಿ ಅವರು ಹೋಗ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಕೊನೆಗೆ ಕೊಟ್ವಿ. ಹಾಗಾಗಿ ಈಗ ಈ ಊರಿನ ವಿಜಯಲಕ್ಷ್ಮಿ ರಾಜಪ್ಪ ಅವರು ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಆಗಿರ್ತಕ್ಕಂಥ ವ್ಯಕ್ತಿ ರಾಜಪ್ಪನವರು ವಿಜಯಲಕ್ಷ್ಮಿ ಪರವಾಗಿ, ಆಗ ನಮ್ಮ ಬಸವರಾಜಪ್ಪನವರು, ಅಂಗಡಿ ಬಸವರಾಜಪ್ಪನವರು, ಹಾಗೆ ನಮ್ಮ STMC ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ರವರು, ಮಲ್ಲಿ ಬಾರಪ್ಪ ನೀನು, ಇನ್ನೊಂದು ಸೇರ್ಕೊಡು. ಇವರಿಗೆ ಈಗ ಸನ್ಮಾನ ಇದೆ. ಈ ಸನ್ಮಾನ ಮುಗಿದ್ರೆ ಕಂಪ್ಲೀಟ್ ಮುಗೀತು. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸದ್ಗುರು ಸಾಹೇಬರು, ರಾಜವಲಿ ಸಾಹೇಬ್ರು ಎಲ್ಲಿದ್ದೀರಾ? ನಮ್ಮ ಮೆಂಬರ್ ರಾಜವಲಿ ಸಾಹೇಬರು ಲೋಕೇಶ್ ನಮ್ಮ ಲೋಕಣ್ಣ ಇಲ್ಲೇ ಇದ್ರು. ಅವ್ರಿಗೆ ಬೇಜಾರಾಗಿದ್ದಾರೆ ಅನ್ನಿಸ್ತು ನನಗೆ. ಯಾಕೋ ಇವ್ರದೇ ಆಗ್ಬಿಡ್ತಲ್ಲಪ್ಪ, ಈ ಹುಡುಗರು ಕುಣಿಸೋದ್ ಬಿಟ್ಟು ಅಂತ. ಲೋಕಣ್ಣ ಬಾರಪ್ಪ. ಬಾರಪ್ಪ ಲೋಕಣ್ಣ. ಅವರು ಇವರೆಲ್ಲರಿಗೂ ಕೂಡ ಸನ್ಮಾನವನ್ನ ಅನ್ಮಯ ಅಡಿಗೆ ಮಾಡಿದಾರೆ. ಅವರು ದಯಮಾಡಿ ಬೆಳಗಿಂದ ಇದ್ದಾರೆ. ಅವರು ಇಂಥ ಕಾರ್ಯಕ್ರಮಕ್ಕೆ ಇರ್ತಾರ ಹಂಗಂಗು ಬಾ. ಅಕಡಿಕೋ ಅವರೆಲ್ಲರಿಗೂ ಸನ್ಮಾನವನ್ನ ಸ್ವೀಕರಿಸ್ಕೊಂತ ಇದ್ದಾರೆ. ನಮ್ಮೂರಿನ ನಿಜವಾಗ್ಲೂ ಪ್ರತಿಭೆಗಳು ಇವರು ಕೂಡ. ಅವರ ಮಕ್ಕಳಿಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ಇವರೆಲ್ಲರಿಗೂ ಕೂಡ ಅವ್ರ ಮಕ್ಕಳನ್ನ ಅಭಿವೃದ್ಧಿ ಮಾಡೋ ತನಕ, ಮುಂದಿನ ಮಕ್ಕಳ ಅಭಿವೃದ್ಧಿಯನ್ನ ಕಣ್ತುಂಬಿಕೊಳ್ಳೋ ಮುಂತ ಆಯುರ ಆರೋಗ್ಯ ಐಶ್ವರ್ಯ ಅಂತಕ್ಕಂಥದ್ದನ್ನ ದೇವರು ಇವರೆಲ್ಲರಿಗೂ ಪಾಲಿಸ್ಲಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಇವರಿಗೆ ಊರಿಗೆ ಒಳ್ಳೇದಾಗ್ಲಿ, ಈ ದೇಶಕ್ಕೆ ಒಳ್ಳೇದಾಗ್ಲಿ. ನಿಜವಾಗ್ಲೂ ಹಸಿದು ಬಂದವರಿಗೆ ಅನ್ನ ಹಾಕರ್ ಇವರು, ನೀರಡಿಕೆ ಆಗಿ ಬಂದವರಿಗೆ ನೀರು ಕೊಡೋ ಜನ ಇವರು, ಅಂತ ಜನ ಇವರು. ಹಾಗೆ ಸಾಯಂಕಾಲ ಕಳಿಸ್ತೀನಿ ಅಂದ್ರೆ ಅವರು ಇಲ್ಲಿ ಕಸಿತ್ತು ಒಂಚೂರು JCB ಅಥವಾ ಯಾರನ್ನಾರ ಕಳ್ಸಪ್ಪ ಅಂದ್ರಿ, ಸಾಯಂಕಾಲ ಆದ್ರೂ ಕೊನೆ ಪಕ್ಷ ಫೋನಾರ ಮಾಡಿದ್ರು ಅವರು, ಇದನ್ನ ಕ್ಲೀನ್ ಮಾಡಿಸ್ಕೊಡ್ತೀನಿ ಸರ್ ನಾನು ಅಂತ ರಾಜವಲಿ ಸಾಹೇಬ್ರವರು ಈ ನಮ್ಮ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು. ಅವರಿಗೆ ನಮ್ಮ ಶಾಲಾ ವತಿಯಿಂದ, ನಮ್ಮ STMC ಮತ್ತು ಈ ಊರಿನ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ, ಸನ್ಮಾನವನ್ನ ಕೊಡೋದ್ರ ಮೂಲಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ವಿ.
ಸನ್ಮಾನವನ್ನ ಸ್ವೀಕರಿಸ್ತಾ ಇರ್ತಕ್ಕಂಥ ನಮ್ಮ ರಾಜವುಲಿ ಸದಸ್ಯರು, ಗ್ರಾಮ ಪಂಚಾಯತಿ ಹೆಬ್ಬಳ್ಳಿ, ನಾಗರಕಟ್ಟೆ ಸ್ವಂತೂರು. ನೀರಿಗೆ ಬಾರೆ ನೀರಿಗೆ ಬಾರೆ ಚೆನ್ನಿ. ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈ ಮನಸ್ಸೋ ಕ್ಯೂಟಿನ ಕದ್ದಳು ಮನಸ್ಸನ್ನ ಅವಳಂಥ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂಥ ನೋಟಾನ ಮೈ ಮನಸ್ಸೋ ಕ್ಯೂಟಿನ. Come on.